ವಿದ್ಯಾರ್ಥಿಗಳು ನಿರ್ದೇಶಾಂಕ ರೇಖಾಗಣಿತವನ್ನು ನಾವು ಮುಂದಿನ ತರಗತಿಯಲ್ಲಿ ಮುಕ್ತಾಯ ಮಾಡಿದ್ವಿ. ಈಗ ಭಾಗ 2ರಲ್ಲಿ ಬರುವುದು 9ನೇ ಅಧ್ಯಾಯ ಬಹುಪದೋಕ್ತಿಗಳು. ಬಹುಪದೋಕ್ತಿಗಳ ಬಗ್ಗೆ ನೀವು 8th ಸ್ಟ್ಯಾಂಡರ್ಡ್ ಮತ್ತು 9th ಸ್ಟ್ಯಾಂಡರ್ಡ್ ಕಲಿತಿದ್ದೀರಿ. ಹೌದು, ಬೀಜೋಕ್ತಿಗಳು, ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ ಮತ್ತು ಬಹುಪದೋಕ್ತಿ. ಇದನ್ನೇನು ಮಾಡಿ ಚರಾಕ್ಷರದ ಗರಿಷ್ಠ ಘಾತವನ್ನು ನಾವೇನಂತ ಕರಿತೀವೋ ಮಹತ್ತಮ ಘಾತ ಅಂತ ಕರಿತೀವಿ. ಒಂದು ಚರಾಕ್ಷರ ಇರುತ್ತೆ, ಕೊಟ್ಟಿರುವ ಬೀಜೋಕ್ತಿಯಲ್ಲಿ ಆ ಚರಾಕ್ಷರದ ಮಹತ್ತಮ ಘಾತ ಡಿಗ್ರಿ ಏನಿರುತ್ತಲ್ಲ ಅದೇನಿರುತ್ತೆ ಮಹತ್ತಮ ಘಾತ ಅಂತ ಕರಿತೀವಿ. ಇಲ್ಲಿ ಬಹುಪದೋಕ್ತಿಯ ಸ್ಟೇಟ್ಮೆಂಟ್ ಅಂದ್ರೆ ಋಣಾತ್ಮಕವಲ್ಲದ ಚರಾಕ್ಷರದ ಘಾತ ಸೂಚಿ ಋಣಾತ್ಮಕವಲ್ಲದ ಪೂರ್ಣಾಂಕ. ಋಣಾತ್ಮಕವಲ್ಲದ ಪೂರ್ಣಾಂಕ ಅಂದ್ರೆ ಧನ ಪೂರ್ಣಾಂಕ ಮಾತ್ರ ಹೊಂದಿರಬೇಕು. ಹೌದು, ಈಗ 2x² ಉದಾಹರಣೆ x² ಪ್ಲಸ್ 5x ಪ್ಲಸ್ 6. ಹೌದು, ಋಣಾತ್ಮಕವಲ್ಲದ ಘಾತ ಸೂಚಿ ಯಾವುದು ಚರಾಕ್ಷರಗಳನ್ನು ಒಳಗೊಂಡ ಇದು x ಚರಾಕ್ಷರ. ಸ್ಥಿರಾಂಕ ಅಂದ್ರೆ ಸ್ಥಿರಾಂಕ ಅಂದ್ರೆ ಏನು? ನಿರ್ದಿಷ್ಟ ಬೆಲೆಯನ್ನು ಹೊಂದಿರುವ ಸಂಕೇತ. ನಿರ್ದಿಷ್ಟ ಬೆಲೆ ಇರಬೇಕು. ಒಂದು ಅಂಗಡಿಗೆ ಹೋಗಿ 5 kg ಸಕ್ಕರೆ ಕೊಡಿದ್ರೆ ಅಲ್ಲಿ ನಿರ್ದಿಷ್ಟವಾಗಿ 5 ಅನ್ನು ನಾವು ಮೆನ್ಷನ್ ಮಾಡಿ, ಅದೇ ಅಂಗಡಿಗೆ ಹೋಗಿ -5 kg ಅಂದ್ರೆ ನಿರ್ದಿಷ್ಟ ಬೆಲೆ -5 kg ಸಕ್ಕರೆ ಕೊಡಿದ್ರೆ ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ. ಆದ ಕಾರಣ ಚರಾಕ್ಷರಗಳನ್ನು ಋಣಾತ್ಮಕವಲ್ಲದ ಚರಾಕ್ಷರವನ್ನು ಘಾತ ಸೂಚಿಯಾಗಿರಬೇಕು. ಅದಕ್ಕೆ ನಾವೇನು ಕರೀತೀವಿ ಅಂದ್ರೆ ಬಹುಪದೋಕ್ತಿ ಅಂತ. ಇದು x² ಪ್ಲಸ್ 5x ಪ್ಲಸ್ 6 ಇದೊಂದು ತ್ರಿಪದೋಕ್ತಿ. ಇದರ ಅಪವರ್ತನಗಳನ್ನು ಫೈಂಡ್ ಔಟ್ ಮಾಡೋದು ಗೊತ್ತಿದೆ. x² ಹೌದು, ಎರಡು ಸಂಖ್ಯೆಗಳನ್ನು ಗುಣಾಕಾರ ಮಾಡಿದಾಗ ನಮಗೆ ಏನು ಬರಬೇಕು? ಕೊನೆಯ ಪದ ಬರಬೇಕು. ಪ್ಲಸ್ ಮಾಡಿದಾಗ ಏನು? ಮಧ್ಯದ ಪದ ಅಂದ್ರೆ 3x ಪ್ಲಸ್ 2x ಪ್ಲಸ್ 6. x take outside x plus 3. 2 take outside x plus 3. x plus 3 ಅನ್ನು ಹೊರಗಡೆ ತೆಗೆದು ಅಂದ್ರೆ x plus 3 ಒಂದು, ಇನ್ನೊಂದು x plus ಇದರ ಅಪವರ್ತನ. ಬಹುಪದೋಕ್ತಿಯಲ್ಲಿ ಹಾಗಾದ್ರೆ ಇದರ ಸಾಮಾನ್ಯ ರೂಪ ಏನು? ಬಹುಪದೋಕ್ತಿಯ ಸಾಮಾನ್ಯ ರೂಪ ಇದು ಒಂದು ಮಾರ್ಕ್ಸ್ಗಳಾದಂತ ಸಾಮಾನ್ಯ ರೂಪ. ಬಹುಪದೋಕ್ತಿಯ ಸಾಮಾನ್ಯ ರೂಪ p of x 9th ಸ್ಟ್ಯಾಂಡರ್ಡ್ ಬಂದಿದೆ, 8th ಬಂದಿದೆ, 9th ಬಂದಿದೆ. 9th ಬಹುಪದೋಕ್ತಿ p of x equal to a0 x ದ ಘಾತ 0 ಪ್ಲಸ್ a1 x ದ ಘಾತ 1, a2 x ದ ಘಾತ 2 ಪ್ಲಸ್ ಕಂಟಿನ್ಯೂ ಆಗಿ an x ದ ಘಾತ p of x is equal to a0 x ದ ಘಾತ 0, a1 x ದ ಘಾತ 1, a2 x ದ ಘಾತ 2, an x ದ ಘಾತ a0 a1 a2 an ಇವು ಚರಾಕ್ಷರದ ಸಹಗುಣಗಳು. ಚರಾಕ್ಷರ ಏನಿದಾವೆ? x x x. x ದ ಘಾತ 1 ಅಂದ್ರೆ x ದ ಘಾತ 0 ಬೆಲೆ ಎಷ್ಟು ಸಮ ಇರುತ್ತೆ? 1. x² ದ ಸಹಗುಣಕ ಎಷ್ಟು? xn ದ ಸಹಗುಣಕ a. ಇದರಲ್ಲಿ ಬರುವ ವಿಧಗಳನ್ನು ಆಲ್ರೆಡಿ ನೀವು ಸ್ಟಡಿ ಮಾಡಿದ್ದೀರಿ. ಬಹುಪದೋಕ್ತಿಯ ವಿಧಗಳು. ಬಹುಪದೋಕ್ತಿಯ ವಿಧಗಳು ಪ್ರಮುಖವಾಗಿ ಒಂದೇನು? ರೇಖಾತ್ಮಕ ಬಹುಪದೋಕ್ತಿಗಳು. ರೇಖಾತ್ಮಕ ಬಹುಪದೋಕ್ತಿಗಳು. ಇನ್ನೊಂದೇನು 9th ಸ್ಟ್ಯಾಂಡರ್ಡ್ ನೀವು ಸಂಪೂರ್ಣವಾಗಿ ಕಲಿತಿದ್ರಿ, ವರ್ಗಾತ್ಮಕ ಬಹುಪದೋಕ್ತಿಗಳು. ವರ್ಗಾತ್ಮಕ ಒಂದನೇದು ಗಣಾತ್ಮಕ.
ಬರುವ ವಿಧಗಳು ರೇಖಾತ್ಮಕ, ವರ್ಗಾತ್ಮಕ, ಘನಾತ್ಮಕ. ರೇಖಾತ್ಮಕ ಬಹುಪದೋಕ್ತಿ ಯಾವ ರೂಪದಲ್ಲಿರುತ್ತೆ? ಇದರ ಸಾಮಾನ್ಯ ರೂಪ ax plus b. a is not equal to 0. x plus b. ವರ್ಗಾತ್ಮಕ ax square plus bx plus c. a is not equal to 0. ಘನಾತ್ಮಕ ax cube plus bx square plus cx plus d. Then a is not equal to ಇವು ರೇಖಾತ್ಮಕ, ವರ್ಗಾತ್ಮಕ, ಘನಾತ್ಮಕ ಬಹುಪದೋಕ್ತಿಗಳ ವಿಧಗಳು. ಈ ಪ್ರಮುಖವಾಗಿ ಸಾಮಾನ್ಯ ರೂಪ ಒಂದು ಮಾಡಿಸಲಾದ ಪ್ರಶ್ನೆ. ಬಹುಪದೋಕ್ತಿಯ ಸಾಮಾನ್ಯ ರೂಪ ಬರೆಯಿರಿ. ಅದರ ವಿಧಗಳು ಯಾವ? ರೇಖಾತ್ಮಕ, ವರ್ಗಾತ್ಮಕ, ಘನಾತ್ಮಕ. ರೇಖಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ ಸಾಮಾನ್ಯ ರೂಪ ಅಥವಾ ಆದರ್ಶ ರೂಪ. ವರ್ಗಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ. ಘನಾತ್ಮಕ ಬಹುಪದೋಕ್ತಿಯ ಆದರ್ಶ. ಇವನಿಗೆ ಹೆಂಗ ವಿಧಗಳನ್ನು ನಾವು ಚರಾಕ್ಷರದ ಘಾತ ಒಂದಿದೆ. ಎಷ್ಟು? 1. ಅಂದ್ರೆ ಗರಿಷ್ಠ ಘಾತ ಎಷ್ಟಿದೆ? 1. x ಚರಾಕ್ಷರ, ಇದರ ಗರಿಷ್ಠ ಘಾತ 2 ಇದೆ. ಇದರದ್ದು 1 ಇದೆ, ಇಲ್ಲಿ 2 ಇದೆ. x ದ ಘಾತ 1 ರೇಖಾತ್ಮಕ, x ದ ಘಾತ 2 ಇತ್ತಂದ್ರೆ ವರ್ಗಾತ್ಮಕ. ಇಲ್ಲೇನಿದೆ? x ದ ಘಾತ 3 ಇದೆ, ಅದರ ಮಹತ್ತಮ ಘಾತ ಎಷ್ಟಿದೆ? 3 ಇದೆ. ಆದ ಕಾರಣ ಇದು ಘನಾತ್ಮಕ. ಫಾರ್ ಎಕ್ಸಾಂಪಲ್, ಕೊಟ್ಟಿರುವ ಬಹುಪದೋಕ್ತಿಯ ಮಹತ್ತಮ ಘಾತ ಬರೆಯಿರಿ. ಇದನ್ನ ಎಕ್ಸಾಂಪಲ್ ಉದಾಹರಣೆ ತೆಗೆದುಕೊಂಡು ಇದರ ಮಹತ್ತಮ ಘಾತ ಎಷ್ಟಾಗುತ್ತೆ? 2s. ಯಾಕೆ? ಚರಾಕ್ಷರದ ಗರಿಷ್ಠ ಘಾತ ಡಿಗ್ರಿ. ಇಲ್ಲೇ x ಇದೆ, x ಸ್ಕ್ವೇರ್ ಇದೆ. ಯಾವುದು ಹೈಯೆಸ್ಟ್ ಇರುತ್ತಲ್ಲ ಅದನ್ನು ಏನ್ ಮಾಡಬೇಕು? ಕನ್ಸಿಡರ್ ಮಾಡಬೇಕು. x ದ ಘಾತ 3 ಪ್ಲಸ್ x ಸ್ಕ್ವೇರ್ ಪ್ಲಸ್ 8. ಗರಿಷ್ಠ ಘಾತ ಎಷ್ಟು? s. ಇದರ ಮಹತ್ತಮ ಘಾತ ಮಹತ್ತಮ ಘಾತ ಅಂದ್ರೆ ಒಂದ, ಡಿಗ್ರಿ ಅಂದ್ರೆ ಒಂದ. ಮಹತ್ತಮ ಘಾತ ಅಥವಾ ಡಿಗ್ರಿ ಎಷ್ಟು ಬರೀಬೇಕು? 3. ಯಾಕೆ 3 ಹೇಳಿ? ಚರಾಕ್ಷರದ ಗರಿಷ್ಠ ಘಾತ. 2x raised to 4, 3x cube, 8x square plus 9x. ಇದರ ಗರಿಷ್ಠ ಘಾತ ಎಷ್ಟು? x. 4. ಮಹತ್ತಮ ಘಾತ ಎಷ್ಟು? 4. ಹೌದು. x ದ ತಲೆಯ ಮೇಲೆ ಹೈಯೆಸ್ಟ್ ಇರುತ್ತೆ. ಯಾವುದು ಹೈಯೆಸ್ಟ್ ಇರುತ್ತಲ್ಲ ಅದು ಆ ಬಹುಪದೋಕ್ತಿಯ ಮಹತ್ತಮ ಘಾತ ಆಗಿದೆ. ಮಹತ್ತಮ ಘಾತ. ಇಲ್ಲಿ ಡಿಗ್ರಿ 1 ಇದೆ ಅಂದ್ರೆ ಈ ಬಹುಪದೋಕ್ತಿಯಲ್ಲಿ ಡಿಗ್ರಿ 1 ಇದೆ. x ದ ಡಿಗ್ರಿ ಮಹತ್ತಮ ಘಾತ 1 ಇತ್ತಂದ್ರೆ ಅದೇನು? ರೇಖಾತ್ಮಕ ಬಹುಪದೋಕ್ತಿ. x ದ ಮಹತ್ತಮ ಘಾತ ಎಷ್ಟಿದೆ? 2 ಇತ್ತಂದ್ರೆ ವರ್ಗಾತ್ಮಕ. x ಚರಾಕ್ಷರದ ಈ ಬಹುಪದೋಕ್ತಿಯ ಮಹತ್ತಮ ಘಾತ ಎಷ್ಟಿದೆ? 3 ಇದೆ. ಹಾಗಾದ್ರೆ ಏನು? ಘನಾತ್ಮಕ. ಈ ಮಹತ್ತಮ ಘಾತದ ಮೇಲೆ ಏನ್ ಮಾಡ್ತಾರೆ? ಬಹುಪದೋಕ್ತಿಯ ವಿಧಗಳನ್ನು ನಾವು ವರ್ಗೀಕರಣ ಮಾಡಬಹುದು. ಮಹತ್ತಮ ಘಾತ 1 ರೇಖಾತ್ಮಕ, ಮಹತ್ತಮ ಘಾತ 2 ಇತ್ತಂದ್ರೆ ವರ್ಗಾತ್ಮಕ, ಮಹತ್ತಮ ಘಾತ 3 ಇತ್ತಂದ್ರೆ ಘನಾತ್ಮಕ. ಫಾರ್ ಎಕ್ಸಾಂಪಲ್, ಇದರಲ್ಲಿ x ದ ಘಾತ 3 ಇದೆ, ಮಹತ್ತಮ ಘಾತ 3. ಹೈಯೆಸ್ಟ್ x ದ ಘಾತ 4 ಇದೆ. ಸಹಗುಣಕ ನೋಡಕ್ ಹೋಗ್ಬೇಡಿ. ಸಹಗುಣಕ 100 ಇರಲಿ, ಅದನ್ನು ನೋಡಕ್ ಅವಶ್ಯಕತೆ ಇಲ್ಲ. ಅದನ್ನು ಬರೀಬಾರ್ದು. ಚರಾಕ್ಷರದ ಗರಿಷ್ಠ ಘಾತ ನೋಡಿ. ಚರಾಕ್ಷರದ ಗರಿಷ್ಠ ಘಾತ 4 ಇರುವುದಿಲ್ಲ. ಇದರ ಮಹತ್ತಮ ಘಾತ ಅಥವಾ ಡಿಗ್ರಿ ಎಷ್ಟಿತ್ತು? 4.
ಮಹತ್ತಮ ಘಾತ ಅಥವಾ ಡಿಗ್ರಿ, ಬಹುಪದೋಕ್ತಿಯ ವಿಧಗಳು. ಈಗ 9.1 ಎಕ್ಸರ್ಸೈಸ್ 9.1 ಸಾಮಾನ್ಯ ರೂಪ ನೆನಪಿಡಿ. ಬಹುಪದೋಕ್ತಿ ಎಂದರೆ ನೀವು ಆಲ್ರೆಡಿ ಸ್ಟಡಿ ಮಾಡಿದಿರಿ 9th ಅಲ್ಲಿ, ಹೌದು. ಆ ಸ್ಟೇಟ್ಮೆಂಟ್ ಬಹುಪದೋಕ್ತಿಯ ಆದರ್ಶ ರೂಪ ನೆನಪಿಡಿ. ಬಹುಪದೋಕ್ತಿಯ ವಿಧಗಳು ಏನಂದ್ರೆ ಮಹತ್ತಮ ಘಾತದ ಮೇಲೆ ಅವನ ರೇಖಾತ್ಮಕ, ವರ್ಗಾತ್ಮಕ, ಧನಾತ್ಮಕ ಆಗಿ ವಿಂಗಡಣೆ ಮಾಡ್ತೀವಿ. ಅವುಗಳ ಆದರ್ಶ ರೂಪಗಳನ್ನು ಆದರ್ಶ ರೂಪ. ನೆಕ್ಸ್ಟ್ ಎಕ್ಸರ್ಸೈಸ್ 9.1. ಎಕ್ಸರ್ಸೈಸ್ 9.1 y is equal to p of x. E of x is ಬಹುಪದ, e of x is polynomial. p of x ಎಂಬುದು ಬಹುಪದೋಕ್ತಿಯಾಗಿದೆ. ಪ್ರತಿ ಸಂದರ್ಭದಲ್ಲಿಯೂ p of x ದ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಶೂನ್ಯತೆಗಳ ಸಂಖ್ಯೆ ಇಲ್ಲಿ ಕೆಲವು ಗ್ರಾಫ್ ಇದೆ, ಹೌದು. ಕೆಲವು ಗ್ರಾಫ್ಗಳು ನೋಡಿ, 1 2 3 4 5 and 6. ಗ್ರಾಫ್ಗಳನ್ನು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಏನಪ್ಪ ಗ್ರಾಫ್? x ಅಕ್ಷ y ಅಕ್ಷ ಇದೆ, x ಅಕ್ಷ y ಅಕ್ಷ. ನೆಕ್ಸ್ಟ್ ಮೇಲ್ಗಡೆ ಒಂದು ಲೈನ್ ಅಲ್ಲಿ ನೋಡಿ, ಅದು y ಅಕ್ಷಕ್ಕೆ ಮಾತ್ರ ಟಚ್ ಇದೆ. y ಅಕ್ಷದಲ್ಲಿ ಮಾತ್ರ, x ಅಕ್ಷಕ್ಕೆ ಏನಾದ್ರು ಟಚ್ ಐತೆ ಅನ್ನೋದು, ಇದು y ಅಕ್ಷಕ್ಕೆ ಮಾತ್ರ ಟಚ್ ಆಗಿದೆ. ಇಲ್ಲಿ x ಅಕ್ಷಕ್ಕೆ ಇಲ್ಲಿ ಟಚ್ ಆಗಿಲ್ಲ. ಅಂದ್ರೆ ಇದರ ಶೂನ್ಯತೆಗಳ ಸಂಖ್ಯೆ ಎಷ್ಟಂದ್ರೆ 0. ಯಾಕೆ 0 ಹೇಳಿ? x ಅಕ್ಷಕ್ಕೆ ಎಲ್ಲಿ ಛೇದಿಸಿಲ್ಲ. y ಅಕ್ಷಕ್ಕೆ ಬರೀಬಾರದು. x ಅಕ್ಷಕ್ಕೆ ಏನಾರ ಟಚ್ ಆಗಿತ್ತಂದ್ರ x ಅಕ್ಷವನ್ನು ಛೇದಿಸಿದ್ರೆ ಮಾತ್ರ ಅದಕ್ಕೆ ಶೂನ್ಯತೆಗಳನ್ನು ಬರೀಬೇಕು. ಹಾಗಾದ್ರೆ ಎರಡನೇ ನೋಡಿ, ಎರಡನೇ x ಅಕ್ಷವನ್ನು ಎಷ್ಟು ಬಿಂದುಗಳಲ್ಲಿ ಛೇದಿಸಿದೆ? ಒಂದೇ. y ಕನ್ಸಿಡರ್ ಮಾಡಬೇಡಿ, ಒಂದೇ. ಶೂನ್ಯತೆಗಳ ಸಂಖ್ಯೆ ಎಷ್ಟು? 1. ಮೂರನೇ x ಅಕ್ಷವನ್ನು ಎಷ್ಟು ಬಿಂದುಗಳಲ್ಲಿ ಛೇದಿಸಿದೆ ನೋಡಿ? 1, ಹೌದು. ಈ ಸೈಡ್ 1 2 3, ಎಷ್ಟು? 3 ಬಿಂದುಗಳಲ್ಲಿ ಛೇದಿಸಿ. ದೆನ್ ನಾಲ್ಕನೇದು 1 2, x ಅಕ್ಷವನ್ನು ಮಾತ್ರ ನೋಡಿ, 2. ಶೂನ್ಯತೆಗಳ ಸಂಖ್ಯೆ 2. ಐದನೇ ಎಷ್ಟು ಬಿಂದುಗಳಲ್ಲಿ x ಅಕ್ಷ? 1 2 3 4. ಶೂನ್ಯತೆಗಳ ಸಂಖ್ಯೆ ಎಷ್ಟು? 4. 1 2 3. ಶೂನ್ಯತೆಗಳ ಸಂಖ್ಯೆ ಎಷ್ಟು? 3. ಹೌದು. x ಅಕ್ಷ ಈ ರೀತಿ ಗ್ರಾಫ್ ಇತ್ತಂದ್ರೆ ಇದು x, ಇದು y. ಈ ಸೈಡ್ ನೆಗೆಟಿವ್ x ಡ್ಯಾಶ್, ಕೆಳಗಡೆ y ಡ್ಯಾಶ್. ಸಪೋಸ್ ಈ ರೀತಿ ಬಂದಿತ್ತಂದ್ರೆ ಇದರ ಶೂನ್ಯತೆಗಳ ಸಂಖ್ಯೆ ಎಷ್ಟು? ನಾವು ಏನು ಮಾಡಬೇಕೀಗ? x ಅಕ್ಷವನ್ನು ಎಲ್ಲಿ ಟಚ್ ಮಾಡಿದ್ರೆ ಅಷ್ಟೇ ನೋಡಿ. ಇದು 1, ಇದು 2, y ಅಕ್ಷ ಇಲ್ಲ ಬಿಟ್ಬಿಡಿ. ಇದು 3, ಇದು 4, ಇದು 5. ಇದರ ಶೂನ್ಯತೆಗಳ ಸಂಖ್ಯೆ ಎಷ್ಟು? 5. ಶೂನ್ಯತೆಗಳ ಸಂಖ್ಯೆ ಎಷ್ಟು? 1 2 3 4 5. x ಅಕ್ಷವನ್ನು 4 ಬಿಂದುಗಳಲ್ಲಿ ಛೇದಿಸಬೇಕಾ? ಅದರ ಶೂನ್ಯತೆಗಳ ಸಂಖ್ಯೆ ಎಷ್ಟು? 5. ಅದನ್ನ ಏನು ಮಾಡಬೇಕಂದ್ರೆ 9.1 ಅಪ್ಲೈ ಮಾಡಬೇಕು. x ಅಕ್ಷ ಮೊದಲೇ ರೋಮನ್ ನಂಬರ್ 1 ಒಳಗೆ x ಅಕ್ಷಕ್ಕೆ ಟಚ್ ಆಗಿಲ್ಲ, ಆದ ಕಾರಣ ಶೂನ್ಯತೆಗಳ ಸಂಖ್ಯೆ 0, 1 3 2 4. ಇದು 9.1. ಕೇಳಬಹುದು ಯಾವುದಾದ್ರೂ ಒಂದು ಗ್ರಾಫ್
ಮತ್ತು ಇದರ ಶೂನ್ಯತೆಗಳನ್ನು ಬರೆಯಿರಿ. ಎಷ್ಟು ಶೂನ್ಯತೆಗಳು? x ಎಷ್ಟು ಸಲ ಆಯ್ತಲ್ಲ ಅಷ್ಟು ಸಂಖ್ಯೆಯನ್ನ ನಾವು ಬರೆಯಿರಿ. ಈಗ 5 ಸಲ ಆಗಿದೆ, ಕಾರಣ ಶೂನ್ಯತೆಗಳ ಸಂಖ್ಯೆ ಎಷ್ಟು? ನೆಕ್ಸ್ಟ್, ಬಹುಪದೋಕ್ತಿಯ ಶೂನ್ಯತೆಗಳು ಹಾಗೂ ಸಹಗುಣಕಗಳ ನಡುವಿನ ಸಂಬಂಧ. ಬಹುಪದೋಕ್ತಿಗಳ ಹೆಡ್ಡಿಂಗ್ ಏನು? ಬಹುಪದೋಕ್ತಿಗಳ ಶೂನ್ಯತೆಗಳು ಹಾಗೂ ಸಹಗುಣಕಗಳ ನಡುವಿನ ಸಂಬಂಧ. ಇಂಪಾರ್ಟೆಂಟ್. ಸಹಗುಣಕಗಳ ನಡುವಿನ ಸಂಬಂಧ. ಸಹಗುಣಕಗಳ ನಡುವಿನ ಸಂಬಂಧ. ಎಸ್, ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧ ಅಂತ ನೋಡಿ. ವರ್ಗಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ ನೀಡುವುದು. ax² bx c. ಇದು ಯಾವ ಬಹುಪದೋಕ್ತಿಯ ಆದರ್ಶ ರೂಪ? ವರ್ಗಾತ್ಮಕ ಬಹುಪದ. ಇಲ್ಲಿ ಶೂನ್ಯತೆಗಳ ಮೊತ್ತ ಅಂತ ಬರುತ್ತೆ. ಶೂನ್ಯತೆಗಳ ಮೊತ್ತ alpha plus beta is equal to minus by alpha ಮತ್ತು ಬೀಟಾಗಳು ಶೂನ್ಯತೆಗಳ ಗುಣಲಬ್ಧ. ಶೂನ್ಯತೆಗಳ ಗುಣಲಬ್ಧ alpha into beta is equal to c by. ಇದು ಇಂಪಾರ್ಟೆಂಟ್. ಬಹುಪದೋಕ್ತಿಯ ಶೂನ್ಯತೆಗಳು ಆಲ್ಫಾ ಮತ್ತು ಬೀಟಾ ಆಗಿರಲಿ, ಸಹಗುಣಕಗಳ ನಡುವಿನ ಸಂಬಂಧ ಬರೆಯಿರಿ ಅಂದ್ರೆ ಇವರ ಬರೆಯಿರಿ. ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು ಸಿ ಬೈ. ಹೌದು. ಹಾಗಾದ್ರೆ ಸಹಗುಣಕಗಳನ್ನು ಯಾವ ರೀತಿ ಬರೆಯಬಹುದು? ಸಹಗುಣಕಗಳು ಮೈನಸ್ x ಮೈನಸ್ ಇಲ್ಲಿದೆ ಮೈನಸ್ x ಮೈನಸ್ b ಯಾವುದರ ಸಹಗುಣಕ? b x ದ ಸಹಗುಣಕ. x ದ ಸಹಗುಣಕ. x ದ ಸಹಗುಣಕ ಡಿವೈಡೆಡ್ ಬೈ a ಯಾವುದರ ಸಹಗುಣಕ? x ಸ್ಕ್ವೇರ್ ದ ಸಹಗುಣಕ. x ಸ್ಕ್ವೇರ್ ದ ಸಹಗುಣಕ. ರಿಲೇಶನ್ ಗೊತ್ತಾಯ್ತಾ? ಯಾವ ರೀತಿ ಬರೆಯಬೇಕು? ವರ್ಗಾತ್ಮಕ ಬಹುಪದೋಕ್ತಿಯಲ್ಲಿ ಶೂನ್ಯತೆಗಳ ಮೊತ್ತ ಆಲ್ಫಾ ಮತ್ತು ಬೀಟಾಗಳು ಬಹುಪದೋಕ್ತಿಯ ಶೂನ್ಯತೆಗಳಾಗಿರ್ತವೆ. ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಮೈನಸ್ ಬಿ ಬೈ ಎ ಮೈನಸ್ ಹಾಗೆ ಬಿ ಯಾವುದರ ಸಹಗುಣಕ? x ದ ಸಹಗುಣಕ. ಎ ಯಾವುದರ ಸಹಗುಣಕ? x ಸ್ಕ್ವೇರ್ ದ ಸಹಗುಣಕ. then ಗುಣಲಬ್ಧ ಆಲ್ಫಾ ಬೀಟಾ. ಆಲ್ಫಾ ಬೀಟಾ ಸಿ ಇದೆ. ಸಿ ಸ್ಥಿರಾಂಕ. ಇದು ಸ್ಥಿರಾಂಕ. ಹೌದು. ನೆಕ್ಸ್ಟ್ ಎ x ಸ್ಕ್ವೇರ್ ದ ಸಹಗುಣಕ. x ಸ್ಕ್ವೇರ್ ದ ಸಹಗುಣಕ. ಇದೆ ರಿಲೇಶನ್. ಹೌದು. ಶೂನ್ಯತೆಗಳು ಆಲ್ಫಾ ಮತ್ತು ಬೀಟಾ ಆಗಿರಲಿ, ಅವುಗಳ ನಡುವಿನ ಶೂನ್ಯತೆಗಳ ಮೊತ್ತವನ್ನು ಬರೀಬೇಕಂದ್ರೆ ನಾವೇನ್ ಮಾಡಬೇಕು? ಮೈನಸ್
ಬೈ ಎ, ಬಿ ಯಾವುದರ ಸಹಗುಣಕ x ದ ಸಹಗುಣಕ, a ಯಾವುದರ ಸಹಗುಣಕ x ಸ್ಕ್ವೇರ್ ದ ಸಹಗುಣಕ. ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಸಿ ಬೈ ಎ, ಸಿ ಸ್ಥಿರಾಂಕ ಆಗಿರುತ್ತೆ, ದೆನ್ a ಏನಿರುತ್ತೆ x ಸ್ಕ್ವೇರ್ ದ ಸಹಗುಣಕ. ಇವೆರಡು ಇಂಪಾರ್ಟೆಂಟ್. ಹೌದು, ದಿಸ್ ಪಾರ್ಟ್ ಈ ಸ್ಟಾರ್ ಹಾಕಿಲ್ಲ, ಇವೆರಡು ಇಂಪಾರ್ಟೆಂಟ್. ಅಲ್ಫಾ ಪ್ಲಸ್ ಬೀಟಾ ಶೂನ್ಯತೆಗಳ ಮೊತ್ತ ಈಕ್ವಲ್ ಟು ಮೈನಸ್ ಬಿ ಬೈ ಎ, और ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಬಿ x ದ ಸಹಗುಣಕವಾದರೆ a x ಸ್ಕ್ವೇರ್ ದ ಸಹಗುಣಕವಾಗಿರುತ್ತದೆ. ಸಿ ಸ್ಥಿರಾಂಕ ಆದರೆ a x ಸ್ಕ್ವೇರ್ ದ ಸಹಗುಣಕ ಆಗಿರುತ್ತದೆ. ಇದು ಬಹುಪದೋಕ್ತಿಗಳ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧ. ಎರಡು ಸೂತ್ರಗಳನ್ನು ಉಪಯೋಗಿಸಿಕೊಂಡು ಎಕ್ಸರ್ಸೈಸ್ 9.2 ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿದಾಗ ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಬೀಟಾ ಸಿ ಬೈ ಎ. ಬಿ ಎಕ್ಸ್ ದ ಸಹಗುಣಕ, ಎ ಎಕ್ಸ್ ಸ್ಕ್ವೇರ್ ದ ಸಹಗುಣಕ, ಸಿ ಸ್ಥಿರಾಂಕ, ಎ ಎಕ್ಸ್ ಸ್ಕ್ವೇರ್ ದ ಸಹಗುಣಕ. ಎಕ್ಸರ್ಸೈಸ್ 9.2 ಎಕ್ಸರ್ಸೈಸ್ 9.2 ಪ್ರಶ್ನೆ 1 ಅದರಲ್ಲಿ ರೋಮನ್ ನಂಬರ್ 1. ಈ ಕೆಳಗಿನ ವರ್ಗ ಬಹುಪದೋಕ್ತಿಗಳ ವರ್ಗ ಬಹುಪದೋಕ್ತಿ ಆದರ್ಶ ರೂಪ ನಿಮಗೆ ಗೊತ್ತಿದೆ, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c. ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಿ. x ಸ್ಕ್ವೇರ್ ಮೈನಸ್ 2x ಮೈನಸ್ 6 ಎಂತ ಬಹುಪದೋಕ್ತಿದು? ವರ್ಗಾತ್ಮಕ ಬಹುಪದೋಕ್ತಿ. ಯಾಕೆ ಹೇಳಿ? ಚರಾಕ್ಷರದ ಮಹತ್ತಮ ಗಾತ್ರ ಎಷ್ಟಿದೆ? 2 ಆದ ಕಾರಣ ಇದು ವರ್ಗ. ಮೊದಲನೇದರದ ಶೂನ್ಯತೆಗಳನ್ನು ಕಂಡುಹಿಡಿದು ಗೊತ್ತಿದೆ, 7 ಗೊತ್ತಿದೆ, ಅಪವರ್ತಿಸುವಿಕೆ. ಕೊನೆಯ ಪದ ಮೈನಸ್ 2 4 8 4 2 ಇರ್ತದ 2. x ಸ್ಕ್ವೇರ್ ಮೈನಸ್ 4x plus 2x minus 6, x outside, x minus 4, 2 take outside, x minus 4, x minus 4 ಒಂದು ಇನ್ನೊಂದು x plus 2, x minus 4 equal to 0 ಇನ್ನೊಂದು x plus 2 equal to 0. ಇದೆಲ್ಲ 8ಕ್ಕೆ ಬಂದಂತದ. 8ಕ್ಕೂ ಕಲ್ತೀವಿ, 9ಕ್ಕೂ ಕಲ್ತೀವಿ, ಈಗ 10ಕ್ಕೂ ಕಲಿಯಾಗ್ತದೆ. 4 ಈ ಸೈಡ್ ಬರ್ತದ, x is equal to minus 4 ಇದ್ದು ಏನಾಯ್ತು plus 4, then 2 ಈ ಸೈಡ್ ಬರ್ತದ, x is equal to minus 2. ಈಗ ಏನದು? ಶೂನ್ಯತೆಗಳ ಒಂದು ಆಲ್ಫಾ ಮತ್ತು ಬೀಟಾ. ಶೂನ್ಯತೆಗಳ ಮೊತ್ತ ಫಸ್ಟಿಗೆ ಏನು ಕಲಿಯೋಣ? ಮೊತ್ತ ಏನಿದೆ? ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಬಿ
ಕನ್ಸಿಡರ್ ಮಾಡಿ ಇದನ್ನು ಬೀಟಾ ಅಂತ ಕನ್ಸಿಡರ್ ಮಾಡಿ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಆಲ್ಫಾ? 4. ಬೀಟಾ ಎಷ್ಟಿದೆ? -2. ಹೌದು. ಈಸ್ ಈಕ್ವಲ್ ಟು, ಈ ಕಡೆ ನೋಡಿ, ಇದು ಮೈನಸ್ ಇದೆ ಇಲ್ಲಿ, ಹೌದಾ? ಮೈನಸ್ ಇಲ್ಲಿ ಬರುತ್ತೆ, ಹೌದು. x ಸ್ಕ್ವೇರ್ ಮೈನಸ್ 2x ಮೈನಸ್ 8. x ಸ್ಕ್ವೇರ್ ಮೈನಸ್ 2x ಇದು ಇದರ ಜೊತೆ ಕಂಪೇರ್ ಮಾಡಬೇಕು. ಇನ್ನೊಂದು ಸ್ಟೆಪ್ ಬರೀತೀವಿ ನೋಡಿ, ನೋಡಿ ಎಷ್ಟು ಆಗುತ್ತೆ. ವರ್ಗ, ಇದು ವರ್ಗಾತ್ಮಕ ಬಹುಪದೋಕ್ತಿ. x ಸ್ಕ್ವೇರ್ ಮೈನಸ್ 2x ಮೈನಸ್ 8. ಆದರ್ಶ ರೂಪ ಏನಿದೆ? ax ಸ್ಕ್ವೇರ್ bx ಪ್ಲಸ್ c. x ಸ್ಕ್ವೇರ್ ಏನಿದೆ? ಏನಂತ ವ್ಯಾಲ್ಯೂ 1, ಅಂದ್ರೆ ಏನಿರಲ್ಲ ಬಂದಿರುತ್ತೆ. b ವ್ಯಾಲ್ಯೂ ಏನಿದೆ? -2. c ಏನಿದೆ? -8. ಚಿಹ್ನೆ ಸಮೇತ ಮಾಡಬೇಕು. ಈಗ ಇದರಾಗ ಆಲ್ಫಾ ಪ್ಲಸ್ ಬೀಟಾ, ಹೌದಾ? ಆಲ್ಫಾ ಏನಿದೆ? 4. ಬೀಟಾ ಎಷ್ಟಿದೆ? -7 ಈಸ್ ಈಕ್ವಲ್ ಟು, ಇದು ಮೈನಸ್ ಇದು ಮೈನಸ್. ವಾಟ್ ಇಸ್ ದ ವ್ಯಾಲ್ಯೂ ಆಫ್ b? -2. ವಾಟ್ ಇಸ್ ದ ವ್ಯಾಲ್ಯೂ ಆಫ್ a? a ಎಷ್ಟಿದೆ? 1. 4ರಾಗ ಆಡ್ ಹೋಯ್ತಂದ್ರ 2 ಮೈನಸ್ ಗುಣಾಕಾರ ಮೈನಸ್ ಪ್ಲಸ್ ಡಿವೈಡೆಡ್ ಬೈ 1 ಇದೆ. 2 ಬಂತು. ಈಗ ಏನಾಯ್ತು? ತಾಳೆ ನೋಡಿ. ಇನ್ನು ಶೂನ್ಯತೆಗಳ ಗುಣಲಬ್ಧ. ಶೂನ್ಯತೆಗಳ ಗುಣಲಬ್ಧದ ಸೂತ್ರ ಏನು? ಆಲ್ಫಾ ಇಂಟು ಬೀಟಾ. ಶೂನ್ಯತೆಗಳ ಗುಣಲಬ್ಧ ಏನಿದೆ ಫಾರ್ಮುಲಾ? ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಸಿ ಅಂದ್ರೆ ಏನು? ಸ್ಥಿರಾಂಕ. ಎ ಅಂದ್ರೆ x ಸ್ಕ್ವೇರ್ ಅದ ಸಹಗುಣಕ. ಆಲ್ಫಾ ಎಷ್ಟಿದೆ? ಇಲ್ಲಿದೆ 4. ಬೀಟಾ ಎಷ್ಟಿದೆ? -8 ಈಸ್ ಈಕ್ವಲ್ ಟು, ಸಿ ಬೆಲೆ ಎಲ್ಲಿದೆ? ಇಲ್ಲಿದೆ -8. ಎ ಬೆಲೆ ಎಷ್ಟಿದೆ? 1. 4 8 with minus sign, yes, -8 is equal to -8. ಇದು ಥರ್ಡ್. ವರ್ಗಾತ್ಮಕ ಬಹುಪದೋಕ್ತಿಯನ್ನು ಕೊಟ್ಟಿದ್ದಾರೆ. ಆ ವರ್ಗಾತ್ಮಕ ಬಹುಪದೋಕ್ತಿಗಳಿಂದ 7 ಇದೆ. ಅಪವರ್ತಿಸುವಿಕೆ, ಅಪವರ್ತನಗಳನ್ನು ಕಂಡುಹಿಡಿಯಿರಿ. 9ಕ್ಕೂ ಬಂದಿದೆ, 10ಕ್ಕೂ ಬಂದಿದೆ. ಇಲ್ಲಿ ತನ ಏನಿದೆ? 7 9 10. ಇಲ್ಲಿ ಹೊಸ ಅಪವರ್ತನ ಫೈಂಡ್ ಮಾಡಬೇಕು. ಕೊನೆಯ ಪದ ಗುಣಾಕಾರ ಮಾಡಿದ್ರೆ ಕೊನೆಯ ಪದ ಬರಬೇಕು. ಯಾವ ಸಂಖ್ಯೆಗಳನ್ನು ಗುಣಾಕಾರ ಮಾಡಿದ್ರೆ ಪ್ಲಸ್ ಅನ್ನು ಮಾಡಿ ಮೈನಸ್ ಅನ್ನು ಮಾಡಿ ಅವಾಗ ನಮಗೆ ಏನು ಬರಬೇಕು? ಮಧ್ಯದ ಪದ, ಅಂದ್ರೆ ಮಧ್ಯ ಪದವನ್ನು ಪಡ್ಕೋಬೇಕು. ಅವಾಗ x = 4 ಬಂತು, ಇನ್ನೊಂದು x = ಎಷ್ಟು ಬಂತು? -2. ಒಂದು ಆಲ್ಫಾ ಒಂದು ಬೀಟಾ. ಶೂನ್ಯತೆಗಳ ಮೊತ್ತ ನಮಗೆ ಗೊತ್ತಿದೆ. ಆಲ್ಫಾ ಪ್ಲಸ್ ಬೀಟಾ = -b/a. ಕೊಟ್ಟಿರುವ ವರ್ಗಾತ್ಮಕ ಬಹುಪದೋಕ್ತಿಯನ್ನ ಅದರ ಆದರ್ಶ ರೂಪದ ಜೊತೆ ಕಂಪೇರ್ ಮಾಡಬೇಕು. ಆಗ ನಮಗೆ a b c ಬೆಲೆಗಳು ಬರ್ತಾವ. -b/a. ಆಲ್ಫಾ ಎಷ್ಟಿದೆ? 4. ಬೀಟಾ ಎಷ್ಟಿದೆ? -2. -6 minus. What is the value of b? -2/1. -2 minus plus 2 is equal to 2. ಶೂನ್ಯತೆಗಳ ಮೊತ್ತನೂ 2 ಇದೆ. x ದ ಸಹಗುಣಕ x ಸ್ಕ್ವೇರ್ ದ ಸಹಗುಣಕವನ್ನು ತೆಗೆದುಕೊಂಡಾಗ ಅದು 2 ಬಂತು. 2 is equal to 2. ಗುಣಲಬ್ಧ ಆಲ್ಫಾ ಬೀಟಾ is equal to c/a. alpha 4 beta -2. What is the value of c? It is a -8 divided by 1. -8 is equal to -8. And ಸ್ಥಿರಾಂಕ divided by x square ದ ಸಹಗುಣಕ. ಸ್ಥಿರಾಂಕ divided by x square ದ ಸಹಗುಣಕ ಮಾಡಿದಾಗ ನಮಗೆ ಏನು ಬರುತ್ತೆ? ಶೂನ್ಯತೆಗಳ ಗುಣಲಬ್ಧ. ಶೂನ್ಯತೆಗಳ